ನಿನ್ ಸಂಸಾರ ಹಾಳಾಗೋದಕ್ಕೆ ನಾನ್ ಬಿಡಲ್ಲ ಮಗ್ಳೆ. ಯಾವುದೇ ಕಾರಣಕ್ಕೂ ನಿನ್ ಜೀವನದಲ್ಲಿ ಬಿರುಗಾಳಿ ಬೀಸೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನಾನ್ ಸುಮ್ನಿರಲ್ಲ, ನಾನೇ ಮಾತಾಡ್ತೀನಿ. ಡ್ಯಾಡ್, ಯಾಕೆ ಹಿಂಗ್ ಮಾಡಿದ್ರಿ? ನಾನೇನ್ ಮಾಡಿದೆ? ಯಾರು ಕೇಳಿದ್ಲು ಅಂದ ತಕ್ಷಣ ಬ್ಯಾಂಕ್ನ ದುಡ್ಡಿನ ವ್ಯವಹಾರ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂದಿದ್ದು ಯಾಕೆ? ಆ ಬಹುತ್ ಬಡ ಗಲ್ತಿ ಆಯ್. ಆ ಗಲ್ತಿ ಆಗಿದ್ದು ನಿನ್ನಿಂದಾನೇ ಕಣೋ. ಅರೆ ಮನೆ ಕ್ಯಾಕ್ಯಾ? ಮೊದಲು ನೀನು ಅವಳ ಮೇಲೆ ಡೌಟ್ ಮಾಡಿದೆ, ಆಮೇಲೆ 1 ವೀಕಲ್ಲಿ ಮದ್ವೆ ಆಗ್ಲಿಕ್ಕೆ ಹೇಳು ಅಂದೆ, ಆಮೇಲೆ ಅವಳ ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ತಪ್ಪು ಅಂದೆ. 1 ವಾರದಲ್ಲಿ ಮದ್ವೆ ಅಂದ ತಕ್ಷಣ ಅವಳು ಒಪ್ಕೊಂಡ್ಲು ಅಲ್ವಾ? ನಿನ್ನ ಡೌಟ್ಗೆ ನಾನು ಹಾಗೆ ಮಾತಾಡುವಾಗೆ ಆಯ್ತು. ಅಲ್ಲ ಡ್ಯಾಡ್, ನಾನು ನೀನ್ ಡೌಟ್ ಮಾಡಿದ್ದಕ್ಕೆ 1 ವಾರದಲ್ಲಿ ಮದ್ವೆ ಆಗ್ಬೇಕು ಅಂತ ನಾನು ಕಂಡೀಷನ್ ಹಾಕಿದ್ದೆ, ಅದಕ್ಕೆ ಅವಳು ಈಗ ಕಂಡೀಷನ್ ಹಾಕಿದ್ಲು. ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗದೆ ಇರೋ ತರ ಅವಳು ನಮ್ಗೆ ಚೆಕ್ ಇಟ್ಲು. ಅದಕ್ಕೆ ಬ್ಯಾಂಕ್ ಸ್ಕ್ಯಾಮ್ ಅಲ್ಲಿರೋ ಅಷ್ಟು ದುಡ್ಡು ಮತ್ತೆ ರೀಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಾ? ಯು ಡೋಂಟ್ ವರಿ ಬೇಟ, ಈಗ ನಿನ್ ಡ್ಯಾಡಿ ಏನೇ ಮಾಡಿದ್ರು ಅದರಿಂದ ಒಂದು ಅರ್ಥ ಇರುತ್ತೆ. ಇದೊಂದು ಛೋಟಾ ಮಚ್ಲಿ ಅಷ್ಟೇ, ಇದನ್ನ ಹಾಕಿ ಬಡ ಮಿಸ್ಲಿ ಹಿಡಿತಾನೆ ಅಪ್ಪ. ಆದ್ರೂ ಡ್ಯಾಡ್, ಅರೆ ತುಮ್ ಚುಪ್ ಬೇಟು. ನೋಡು, ಮೊದಲೇ ನನಗೆ ತುಂಬಾ ಟೆನ್ಷನ್ಸ್ ಇದೆ, ಅದ್ರ ನಡುವಲ್ಲಿ ಇದು ಬೇರೆ. ಬೇಗ ಬೇಟ, ತುಮ್ ಚಿಂತಾ ಮತ್ ಕರೋ, ಸಬ್ ಮೇ ಹ್ಯಾಂಡಲ್ ಕರೋ, ಯು ಡೋಂಟ್ ವರಿ. ಈ ವೀಕ್ ತುಂಬಾ ಬಿಸ್ನೆಸ್ ಮೀಟಿಂಗ್ಸ್ ಇದೆ, ಅದ್ ನಡುವೆ ನಿನ್ ಮಾತ್ ಕೇಳಿ ಅರ್ಜೆಂಟ್ ಆಗಿ ಮದ್ವೆ ಮಾಡೋ ಹಾಗೆ ಆಯ್ತು. ಬರ್ಬೇಕಾಗಿರೋದ್ ಬರುತ್ತೆ ಅಂದ್ರೆ ಏನ್ ಅರ್ಥ ದೊಡ್ಡಪ್ಪ? ನಿನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರುತ್ತೆ ಅಂತ ಕಣಮ್ಮ. ಅಲ್ಲ, ಮನೆ ಸೊಸೆ ಆಟೋದಲ್ಲಿ ಹೋಗಿ ಇಳಿದ್ರೆ ಅವ್ರ ಗೌರವ ಕಡಿಮೆ ಆಗಲ್ವಾ? ನೀನೇ ಹೇಳು. ಇಲ್ಲ ದೊಡ್ಡಪ್ಪ, ಅನಿತನ್ ಮಾತಿನ ದಾಟಿ ಬಿಸಿ ಮುಟ್ಸೋ ತರ ಇತ್ತು. ಯಾಕಮ್ಮ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಬಿ ಪಾಸಿಟಿವ್. ನಿನ್ನ ಬ್ಲಡ್ ಗ್ರೂಪ್ ನೆಗೆಟಿವ್ ಅಂದ ತಕ್ಷಣ ನಿನ್ ಥಿಂಕಿಂಗ್ ಕೂಡ ನೆಗೆಟಿವ್ ಆಗಿರಬಾರ್ದು. ನೋಡಮ್ಮ, ನನ್ನ ನಾಲ್ಗೆನಲ್ಲಿ ಮಚ್ಚೆ ಇದೆ, ನಾನು ಏನ್ ಹೇಳ್ತೀನೋ ಅದು ಹಾಗೇ ಆಗುತ್ತೆ. ಬಾವ, ನಿಮ್ ಮಾತೆ ನಿಜ ಆಗಿದ್ರೆ ಬರ್ತೀನಿ ಅಂದವ್ರು ಯಾಕೆ ಇನ್ನೂ ಬಂದಿಲ್ಲ? ಅಲ್ಲ, ಅವಳು ಹೋಗ್ತೀನಿ ಅಂದೋಳು ಇನ್ನು ಯಾಕೆ ಹೋಗಿಲ್ಲ? ನೀನ್ ನನ್ನ ಹೆಂಡ್ತಿನ ಇಲ್ಲ ತಲೆ ರಕ್ತ ಹೀರೋ ಹೇನ? ಏನು ಅಲ್ಲ, ನಾನು ಅನ್ನೋ ನಿಮ್ಮನ್ ಕಟ್ಕೊಂಡ್ ಗೋಳಾಡ್ತಿರೋ ಪಾಪದ ಹೆಣ್ಣು. ನಿನ್ಗೇನೆ ಕಡಿಮೆ ಮಾಡಿದೀನಿ? ಏನ್ ತೊಂದರೆ ಕೊಟ್ಟಿದ್ದೀನಿ? ಅಯ್ಯೋ ಬಾವ, ನಿಮ್ ಜಗಳ ಸ್ವಲ್ಪ ನಿಲ್ಸ್ತೀರಾ? ನನ್ ಮಗಳ ಜೀವನದ ಕತೆ ಏನು ಅಂತ ಹೇಳಿ. ಇವಾಗ ಅನಿತಾ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಾಯ್ತು ಅಂದ್ಮೇಲೆ ಎಲ್ಲ ಸುಖಾಂತ್ಯ ಆಯ್ತು ಅಂತ ಅರ್ಥ ತಾನೆ? ಇಷ್ಟಾದ್ಮೇಲೂ ಅವಳು ಮುಂದೆ ಬಂದು ಅವತ್ ಕೊಟ್ಟ ಮಾತು ಅಂತ ಕೇಳೋ ಧೈರ್ಯ ಅವಳಿಗೆ ಇದೆಯಾ? ಯೋಚನೆ ಮಾಡಿ ಸ್ವಲ್ಪ. ಅವರೆಲ್ಲರಲ್ಲಿ ಪಲ್ಲವಿನ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದ ಕ್ಷಣಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇರಬಹುದು. ಅದಕ್ಕೆ ಕಾರ್ ಕಳಿಸಿ ಡ್ರೈವರ್ ಹತ್ರ ಹೇಳಿ ಕರ್ಕೊಂಡ್ ಬಾ ಅಂತ ಹೇಳಿರ್ತಾರೆ. ನನ್ನ ಊಹೆ ಕರೆಕ್ಟ್ ಆದ್ರೆ ಇನ್ನೇನ್ ಮನೆ ಮುಂದೆ ಕಾರ್ ಬಂದಂತೆ ನೋಡ್ತಾ ಇರಿ. ನೋಡಿದ್ರಾ, ನಾನು ಹೇಳಿಲ್ವಾ ಕಾರ್ ಬಂದ್ ನಿಲ್ಲುತ್ತೆ ಅಂತೇಳಿ? ಇವಾಗ ಡ್ರೈವರ್ ಒಳಗಡೆ ಬಂದು, ಮೇಡಮ್ ದಯವಿಟ್ಟು ಬನ್ನಿ ಕರ್ಕೊಂಡ್ ಬರಕ್ ಹೇಳಿದ್ದಾರೆ ಅಂತ ಹೇಳಿ ಕರೀತಾನೆ. ನೋಡ್ತಾ ಇರಿ, ಆಗೋದೇ ಹಾಗೆ. ಯಾಕಂದ್ರೆ ನನ್ನ ನಾಲ್ಗಿನಲ್ಲಿ ಮಚ್ಚೆ ಇದೆ. ಪಲ್ಲವಿ, ನಿನ್ ಲಗೇಜ್ ರೆಡಿ ಇದೆ ತಾನೆ? ರೇ, ಬಂದಿರೋದು ಡ್ರೈವರ್ ಅಲ್ಲ, ಲಾಯರು. ಈ ಸುಮ್ಮನೆ ಸ್ವಲ್ಪ. ತಾವ್ಯಾರು ಗೊತ್ತಾಗ್ಲಿಲ್ಲ. ನಾನು ಲಾಯರ್ ಲಕ್ಷ್ಮೀಪತಿ. ನೀವು ಕರಿಕೋಟ್ ಹಾಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಲಾಯರು ಅಂತ. ಅಲ್ಲ, ನೀವು ದಾರಿ ತಪ್ಪಿ ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ ಅದು ಗೊತ್ತಾಗ್ಲಿಲ್ಲ.
ನಾನು ದಾರಿ ಬಂದಿಲ್ಲ, ಅನಿತಾ ಅವ್ರ ಮನೆಯಿಂದ ಬರ್ತಾ ಇದ್ದೀನಿ. ಪಲ್ಲವಿಯವ್ರನ್ನ ನೋಡ್ಬೇಕಾಗಿತ್ತು. ನಾನೇ ಪಲ್ಲವಿ. ಹೇಳಿ ಸರ್, ಏನಾಗ್ಬೇಕಿತ್ತು? ನೋಡಿ ಮೇಡಮ್, ನಿಮ್ ಗಂಡ ಮಿಥುನ್ ನಿಮ್ಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಅದನ್ನ ನೀವು ರಿಸೀವ್ ಮಾಡ್ಕೋಬೇಕು. ರಾಮಾಚಾರಿ, ಏನ್ ಪೇಪರ್ಸ್ ಇದೆಲ್ಲ? ಅದೇ ಮೇಡಮ್, ಆ ಸೆಕ್ಷನ್ ಲ್ಯಾಪ್ಟಾಪಿಂದ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋದವಲ್ಲ, ಅದರ ಹಾರ್ಡ್ ಕಾಪಿನ ಪ್ರಿಂಟ್ಔಟ್ ತೆಗಿತಾ ಇದ್ದೀನಿ. ಅದ್ ಸಾಫ್ಟ್ ಕಾಪಿನೇ ಸಾಕಿತ್ತಲ್ವಾ, ಯಾಕೆ ಇಷ್ಟೆಲ್ಲ ಕಷ್ಟ ತಗೊಳ್ತಿದ್ಯಾ? ಇಲ್ಲ ರೀ, ಆ ಸಕ್ಸೆ ನಾನು ನಿಮ್ಮ ತಾಯಿ ಹಣ ಆಸ್ತಿಗೋಸ್ಕರ ಬರೀ ಮೋಸ ಮಾಡಿದ್ನ ಕಂಡುಹಿಡಿಬೇಕು ಅಂದಿದ್ರೆ ಇಷ್ಟು ಸಾಕಿತ್ತು. ಆದ್ರೆ ಅವ್ರು ಮಾಡಿದ್ದು ಏನು ತಪ್ಪು ಮಾಡದಿರೋ ದೇವ್ರಂತ ಇರೋ ನಿಮ್ಮ ಅಪ್ಪನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಜೈಲ್ ಸೇರಂಗ್ ಮಾಡಿದ್ರು. ಮಗು ಥರ ಮನ್ಸಿರೋ ನನ್ನ ಜೊತೆನೆ ಹುಟ್ಟು ಬೆಳೆದಿರೋ ನನ್ನ ತಮ್ಮನ್ನ ಸಾಯಿಸಿ ಜೀವನ ಪರ್ಯಂತ ನಾವೆಲ್ಲರೂ ನೆನಪಲ್ಲೇ ಕೊರ್ಗಂಗ್ ಮಾಡಿದ್ರು. ಅಷ್ಟೆಲ್ಲ ಸಾಲದು ಅಂತ ಇನ್ನೂ ಹುಟ್ಟದೇ ಇರೋ ನಮ್ಮ ಮಗು ಮೇಲೆ ಹಾಗೆ ಸಾಧಿಸಕ್ಕೆ ನೋಡ್ತಾ ಇರೋ ಈ ಪಾಪಿಗಳಿಗೆ ಕಠಿಣವಾದ ಶಿಕ್ಷೆನೇ ಆಗಬೇಕು. ಅದು ಮಾತ್ರ ಅಲ್ಲ, ಮುಂದೆ ಅವ್ರು ಯಾವ ಕೋರ್ಟ್ಗೆ ಹೋದ್ರು ಅವ್ರಿಗೆ ಸಿಕ್ಕಿರೋ ಶಿಕ್ಷೆಯಿಂದ ಅವ್ರು ತಪ್ಪಿಸ್ಕೋಬಾರ್ದು. ಹಾಗಾಗಬೇಕು ಅಂದ್ರೆ ನಾವು ಕಲೆಕ್ಟ್ ಮಾಡ್ಕೊಡೋ ಎವಿಡೆನ್ಸು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್. ನೀನ್ ಹೇಳಿದ್ ನಿಜ ರಾಮಾಚಾರಿ. ನಾನ್ ಡ್ಯಾಡಿಗ್ ಮಾಡಿದ ದ್ರೋಹನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಿಜ ಏನು ಅಂತ ಪ್ರೂವ್ ಮಾಡ್ಬಿಟ್ರೆ ಅವನ್ನ ಜೈಲಿಂದ ರಿಲೀಸ್ ಮಾಡ್ತಾರೆ. ನಮ್ ಮಗುಗೇನಾದ್ರೂ ತೊಂದರೆ ಕೊಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದನ್ನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಾವಿಬ್ರು ನಮ್ಮ ಮಗುನ ಕಾಪಾಡ್ಕೊಂಡ್ಬಿಟ್ವಿ. ಆದ್ರೆ ನಾವಿವಾಗ ಏನ್ ಮಾಡಿದ್ರು ವಾಪಸ್ ಬರ್ದೇ ಇರೋದು ನಮ್ ಕೃಷ್ಣನ್ ಪ್ರಾಣ. ಅಂತ ಅಮೂಲ್ಯವಾದ ಜೀವನ ಅವ್ರ ಸ್ವಾರ್ಥಕ್ಕೋಸ್ಕರ ಸಾಯಿಸ್ಬಿಟ್ರಲ್ಲ, ಅದನ್ನ ನಾವು ಕ್ಷಮಿಸಬಾರ್ದು ರಾಮಾಚಾರಿ. ಮೇಡಮ್, ಬಿಡಲ್ಲ. ಇದ್ರ ಹಿಂದೆ ಇರೋ ಒಬ್ಬೊಬ್ರಿಗೂ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಇಷ್ಟೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸಿದ್ಧಾರ್ಥ್ ಸರ್ಗೆ ಇಷ್ಟನ್ನು ನಾವು ತಲುಪಿಸ್ಲೇಬೇಕು. ಶೇರ್ ಮಾರ್ಕೆಟ್ ಏನಾದ್ರು ಬಿದ್ದೋಯ್ತಾ ರಾಮಾಚಾರಿ? ಯಾಕೆ ಹಿಂಗ್ ಕೇಳ್ತಾ ಇದ್ದೀರಾ? ಮತ್ತೆ ತಲೆ ಮೇಲೆ ಆಕಾಶನೇ ಬಿದ್ದಿರೋ ತರ ಕೂತಿದ್ಯಾ, ಅದಕ್ಕೆ ಕೇಳ್ದೆ. ಏನಿಲ್ಲ ಬಿಡಿ. ನನಗ್ ಗೊತ್ತು, ನನ್ ರಾಮಾಚಾರಿ ಹೀಗೆ ಸುಮ್ನೆ ಎಲ್ಲ ಮಂಕ ಕೂರವನೇ ಅಲ್ಲ. ಏನಾಯ್ತು ಹೇಳು ರಾಮಾಚಾರಿ. ಅದು ಸಂಪತ್ ಸರ್ ಮನೆಯಲ್ಲಿ ಓ, ತೆಂಗಿನಕಾಯಿ ಹೊಡೆದಿದ್ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ಅವ್ರು ಫೋನ್ ಮಾಡಿದಾಗ ನೀನೇ ಕ್ಲಾರಿಟಿ ಕೊಟ್ಟಿ ಅಲ್ವಾ? ತೆಂಗಿನಕಾಯಿ ಹೊಡೆದಿದ್ದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾರ? ಯಾವ ಕಾಲದಲ್ಲಿ ಇದ್ಯಾ ರಾಮಾಚಾರಿ ನೀನು? ಯಾವ ಕಾಲದಲ್ಲಿದ್ರೆ ಏನ್ರಿ, ಮನುಷ್ಯನ್ ಫೀಲಿಂಗ್ಸ್ ಬದಲಾಗತ್ತಾ? ಗಂಡ ಹೆಂಡತಿ ಪ್ರೀತಿ ಅಥವಾ ಅಪ್ಪ ಅಮ್ಮನ ವಾತ್ಸಲ್ಯ ಬದಲಾಗತ್ತಾ? ಎಷ್ಟೇ ಯುಗಗಳು ಕಳೆದ್ರು ಅದು ಮಾತ್ರ ಬದಲಾಗಲ್ಲ ಅಲ್ವಾ? ಇವಾಗ ಅವ್ರ ಪ್ರೀತಿಗೆ ಏನೂ ಆಗಿಲ್ವಲ್ಲ, ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಇದಾರಲ್ವಾ ರಾಮಾಚಾರಿ? ಇದ್ದಾರೆ, ಹೌದು. ಮತ್ತೆ ಆ ತೆಂಗಿನಕಾಯಿ ಹೊಡೆದಿದ್ದನ್ನ ಇಷ್ಟು ದೊಡ್ಡದ್ ಮಾಡ್ತಿದ್ಯಲ್ಲ, ಯಾಕೆ? ನೋಡಿ ಮೇಡಮ್, ನಮ್ಮ ಧರ್ಮದಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಇದನ್ನೆಲ್ಲ ಸುಮ್ಮನೆ ಇಟ್ಟಿಲ್ಲ. ನಮ್ಮ ಆಚರಣೆಯಲ್ಲಿ ಈ ಸೂಚನೆಗಳು ಮುಂದಿನ ಭವಿಷ್ಯನ ಸೂಚಿಸುತ್ತೆ ಅಂತ ಹೇಳ್ತಾರೆ. ನಿನಗೆ ಏನ್ ಹೇಳ್ಬೇಕು ಅಂತ ಇದ್ಯೋ ಅದನ್ನ ಸುತ್ತಿ ಬಳಸ್ತಾ ನೇರವಾಗಿ ಹೇಳು. ನಂಗೆ ಯಾಕೋ ಆ ತೆಂಗಿನಕಾಯಿ ಆ ರೀತಿ ಹೊಡೆದಿರೋದು ಅವ್ರ ಲೈಫಲ್ಲಿ ಏನೋ ಕೆಟ್ಟದಾಗತ್ತೆ ಅಂತ ಸೂಚನೆ ಕೊಡ್ತಾ ಇದೆ ಅನಿಸ್ತಾ ಇದೆ ಸರ್ ಮೇಡಮ್. ಏನ್ ಕೆಟ್ಟದ್ರಮ್ಮ ಸರ್, ಏನ್ ಹೇಳ್ತಿದ್ಯಾ? ಸರ್ ಮೇಡಮ್, ನನ್ನ ಜಾತಕ ಹೇಳುವಾಗ ಗ್ರಹ ಗತಿ ಸಮಯ ಎಲ್ಲ ನೋಡಿಕೊಂಡು ಕೆಲವು ಸತಿ ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ
ಅವ್ರಿಗೆ ಕೆಟ್ಟದಾಗುತ್ತೆ ಅಂತ ಗೊತ್ತಿದ್ರು ಇಲ್ಲ ಒಳ್ಳೇದೇ ಆಗುತ್ತೆ ಅಂತ ಸುಳ್ಳು ಹೇಳಿರ್ತೀನಿ. ಆದ್ರೆ ನಮ್ಮ ಮನ್ಸಿಗೆ ಗೊತ್ತಿರುತ್ತೆ ಅದರಿಂದ ಅವ್ರಿಗೇನೋ ಕೆಟ್ಟದಾಗೋ ಚಾನ್ಸಸ್ ಇದೆ ಅಂತ. ಆದರೆ ಅದನ್ನು ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದನ್ನು ಹೇಳಲೂಬಾರ್ದು, ಹೇಳೋದು ನಮ್ಮ ಧರ್ಮನೂ ಅಲ್ಲ. ಮತ್ ಇವಾಗ ಹೇಳ್ತಿದ್ಯಲ್ಲ, ಯಾಕೆ? ಯಾಕೆ ಅಂದರೆ ರಾಘು ಝಾನ್ಸಿ ಮಧ್ಯೆ ಏನೋ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ. ಆದರೆ ಅದನ್ನು ಅವ್ರಿಗೆ ಹೆಂಗೆ ಹೇಳೋದು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್. ಬ್ರಹ್ಮಚಾರಿ ನೀನೇನು ಹೇಳ್ಬೇಡ. ಅವ್ರ ಮಧ್ಯೆ ಯಾವ ತೊಂದರೆನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಮೇಡಮ್ ನನಗೆ ಮಾತ್ರ ಅವ್ರಿಗೇನಾದ್ರು ಆದರೆ ಸಂತೋಷನ ಆಗುತ್ತೆ. ನನಗೂ ಅವರಿಬ್ಬರ ಮಧ್ಯೆ ಏನು ತೊಂದರೆ ಆಗಬಾರ್ದು ಅನ್ನೋದೇ ಆಸೆ. ಆದರೆ ಯಾರು ಕೈ ಬಿಟ್ರು ಆ ದೇವ್ರ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅವ್ರಿಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಬ್ರಹ್ಮಚಾರಿ. ಹೌದು ಮೇಡಮ್, ಕೊನೆಗೆ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ನಂಗೆ ಉಳಿದಿರೋ ದಾರಿ. ಸರಿ ಸರಿ, ನಾನು ಇವಾಗ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಬರ್ತೀನಿ. ಆಮೇಲೆ ನಾವಿಬ್ರು ಸಿದ್ಧಾರ್ಥ ಅವ್ರನ್ನ ಮೀಟ್ ಮಾಡಕ್ ಹೋಗೋಣ, ಸರಿನಾ? ನನ್ ಸಂಸಾರ ಹಾಳಾಗ್ತಿರೋದ್ಕೆ ನನ್ ಹಣೆ ಬರೋನು ಇಲ್ಲ ಮಿತ್ತೋರ್ ಮನೆಯವ್ರ ಅಲ್ಲ ಕಾರಣ. ಇದಕ್ಕೆಲ್ಲ ನೀವ್ಗಳ್ ಕಾರಣ. ಇದಕ್ ಏನ್ ಉತ್ತರ ಕೊಡ್ತೀರಾ? ಇವಾಗ ನಿಮಗ್ ಸಮಾಧಾನ ಆಯ್ತಲ್ಲ? ಸೊಸೆ ಜೀವನಕ್ಕೋಸ್ಕರ ಮಗ್ಳ ಬದುಕಿಗೆ ಸಮಾಧಿ ಕಟ್ಟಿದ್ರಲ್ಲ, ಇವಾಗ ಖುಷಿ ಆಗಿದ್ದೀರಾ? ಇವಾಗ ನೆಮ್ಮದಿ ಸಿಗ್ತಾ ನಿಮ್ಮೆಲ್ರಿಗೂ? ನಿನ್ ಸಂಸಾರ ಹಾಳಾಗೋದಕ್ಕೆ ನಾನ್ ಬಿಡಲ್ಲ ಮಗ್ಳೆ. ಯಾವುದೇ ಕಾರಣಕ್ಕೂ ನಿನ್ ಜೀವನದಲ್ಲಿ ಬಿರುಗಾಳಿ ಬೀಸೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನಾನ್ ಸುಮ್ನಿರಲ್ಲ, ನಾನೇ ಮಾತಾಡ್ತೀನಿ. ಇಷ್ಟ ದಿನ ನೀವೆಲ್ಲ ಹಿರಿಯರು ಮುಂದೆ ಇದ್ದೀರಾ, ನನ್ ಮಗಳ್ ಬಾಳ್ ಸರಿ ಮಾಡ್ತೀರಾ ಅನ್ಕೊಂಡೆ. ಆದ್ರೆ ಇನ್ನು ನಾನ್ ಸುಮ್ನಿರಲ್ಲ, ನಾನೇ ಮುಂದೆ ನಿಂತು ನನ್ ಮಗಳ್ ಬಾಳ್ ಸರಿ ಮಾಡ್ತೀನಿ. ನನ್ ಗಂಡನ್ ಮನೆ ಬಿಟ್ಟು ಬಂದಾಗಿದೆ. ಇವಾಗ ಸಂಬಂಧ ಕಳ್ಸ್ಕೊಳಕ್ಕೆ ನೋಟಿಸು ಕಳ್ಸಿದಾರೆ ಅಂದ್ಮೇಲೆ ಹೇಗಮ್ಮ ಸರಿ ಮಾಡ್ತೀಯಾ? ಕಷ್ಟ ಮದ್ವೆ ಮಾಡಿದೀನಿ, ಅಷ್ಟು ಸುಲಭವಾಗಿ ಡೈವರ್ಸ್ ಕೊಡೋದಕ್ ಬಿಟ್ಬಿಡ್ತೀನ? ನೀನೇನು ಯೋಚನೆ ಮಾಡ್ಬೇಡ ಪಲ್ಲವಿ. ನೀನ್ ಮದ್ವೆ ಮಾಡಿ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿರೋ ನಾನು ನಿನ್ ಜೀವನ ಹಾಳಾಗೋಗ್ಬಿಡ್ತೀನ? ಖಂಡಿತ ಬಿಡಲ್ವೇ. ನನ್ ಪ್ರಾಣ ಹೋದ್ರು ನಿನ್ ಜೀವನ ಹಾಳಾಗೋಕ್ ನಾನ್ ಬಿಡಲ್ವೇ. Bring